Hello students, welcome to my e-learning class. In this video, I am explaining about the essentials of contract. Myself, Professor Azra Sudpudi, PLDS College Jamkandi. In my previous video, I explained about the elements of contract. ಒಪ್ಪಂದದ ಅಂಶಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ನನ್ನ ಹೋದ ವಿಡಿಯೋದೊಳಗೆ. ಒಪ್ಪಂದದ ಅಂಶಗಳೊಳಗೆ ಒಂದು ಅಗ್ರಿಮೆಂಟ್ ಬರ್ತೈತಿ, ಇನ್ನೊಂದು ಎನ್ಫೋರ್ಸಬಿಲಿಟಿ ಬರುತ್ತಾ, ಅಂದ್ರೆ ಒಡಂಬಡಿಕೆ ಬರುತ್ತಾ ಮತ್ತು ಅದರ ನ್ಯಾಯಬದ್ಧ ಕಾರ್ಯಾಚರಣೆ ಬರುತ್ತಾ. ಇವೆರಡು ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇದ್ದು, ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಎಸೆನ್ಸಿಯಲ್ಸ್. ಆದರೆ ಈಗ ನಾನು ಹೇಳಕತ್ತದ್ದು ಏನೈತಿ ಪಾಯಿಂಟ್ ಅಂತಂದರೆ ಎಸೆನ್ಸಿಯಲ್ಸ್ ಆಫ್ ಕಾಂಟ್ರಾಕ್ಟ್. ಒಂದು ಕಾಂಟ್ರಾಕ್ಟ್ ಕಾನ್ಸ್ಟಿಟ್ಯೂಟ್ ಆಗಬೇಕಾದ್ರೆ, ನಿರ್ಮಾಣ ಆಗಬೇಕಾದ್ರೆ ಅದಕ್ಕಿರ್ತಕ್ಕಂತಹ ಅವಶ್ಯಕತೆಗಳು ಏನದಾವ ಅಂತ ಹೇಳಿ ನೋಡೋಣ ಅಂತ. ವಿಚ್ ಹ್ಯಾಸ್ ಬೀನ್ ಎಕ್ಸ್ಪ್ಲೇನ್ಡ್ ಇನ್ ಸೆಕ್ಷನ್ 10 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಭಾರತೀಯ ಒಪ್ಪಂದ ಕಾನೂನಿನ 1872 ಪರಿಚ್ಛೇದ 10 ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾವ್ಯಾವ ಅವಶ್ಯಕತೆಗಳದಾವ ಒಂದು ಒಪ್ಪಂದಕ್ಕೆ ಅಂತ ಹೇಳಿ. ಓಕೆ, ಅದರ ಬಗ್ಗೆ ಡಿಸ್ಕಷನ್ ಮಾಡಾಕತ್ತೇವಿ. ಇದು ಒಂದು ವಿಡಿಯೋದೊಳಗೆ ಈ ಎಸೆನ್ಸಿಯಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಐ ವಿಲ್ ಎಕ್ಸ್ಪ್ಲೇನ್ ದೀಸ್ ಇನ್ ಡೀಟೇಲ್. ಸೊ we will have a series of videos on essentials of contract. It is a very important ಚಾಪ್ಟರ್ ಇನ್ ಕಾಂಟ್ರಾಕ್ಟ್. ಇದನ್ನು ನೀವು ಬ್ರೀಫ್ ಆಗಿ ತಿಳ್ಕೊಂಡ್ಬಿಟ್ರಿ ಅಂದ್ರೆ ಕಾಂಟ್ರಾಕ್ಟ್ ಆ್ಯಕ್ಟ್ ಒಳಗೆ ಏನೇನು ಒಳಗೊಂಡೈತಿ ಅನ್ನೋದು ನಿಮಗೆ ತಿಳ್ಕೊಂಡ್ಬಿಡ್ತೀರಿ ನೀವಲ್ಲೇ. ಸೊ ಸ್ಟೇ ಟ್ಯೂನ್ಡ್ ಟು ನೋ ಮೋರ್ ಅಬೌಟ್ ದ ಕಾಂಟ್ರಾಕ್ಟ್ ಆ್ಯಕ್ಟ್. ಒಪ್ಪಂದದ ಅಧಿನಿಯಮದ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ನೋಡಾಕ ನನ್ನ ವಿಡಿಯೋನ ಪ್ಲೀಸ್ ವಾಚ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಳಕತ್ತೀನಿ. ಸೊ ಎಸೆನ್ಸಿಯಲ್ಸ್ ಆಫ್ ಕಾಂಟ್ರಾಕ್ಟ್ 15 ಮಾರ್ಕ್ಸ್ ಕ್ವಶನ್ ಐತಿ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗೆ ಸೆಕ್ಷನ್ ಸಿ ಮಾಡರ್ನ್ ಬಿಸ್ನೆಸ್ ಲಾ ಪೇಪರ್ ಒಳಗೆ. ಓಕೆ, ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ ಎಚ್ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872, ಅ ಕಾಂಟ್ರಾಕ್ಟ್ ಈಸ್ ಅನ್ ಅಗ್ರಿಮೆಂಟ್ ಎನ್ಫೋರ್ಸೇಬಲ್ ಬೈ ಲಾ ಅಂತ ಹೇಳಿ ನಾವು ನೋಡಿದ್ದೀವಿ. ನ್ಯಾಯಸಮ್ಮತವಾಗಿ ಜಾರಿಗೊಳಿಸಲ್ಪಡುವ ಒಡಂಬಡಿಕೆಗಳು ಒಪ್ಪಂದಗಳಾಗಿವೆ ಅಂತ ಹೇಳಿ ನಾವು ನೋಡಿದ್ದೀವಿ. ಓಕೆ, ಅದರ ಮೀನಿಂಗನ್ನು ಫಸ್ಟ್ ವಿಡಿಯೋದೊಳಗೆ ನಾವು ಡಿಸ್ಕಷನ್ ಮಾಡೀವಿ. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಒಳಗೆ ಆ ವಿಡಿಯೋನ ನೀವು ನೋಡಿದ್ರಿ ಅಂತಂದ್ರೆ ಅದರ ಡೆಫಿನೇಷನ್ನ ಅದರೊಳಗಿರ್ತಕ್ಕಂಥ ಈ ಒಂದು ಲೈನ್ ಒಳಗಿರ್ತಕ್ಕಂತಹ ಎಷ್ಟು ಮೀನಿಂಗ್ ಐತಿ ಅಥವಾ ಅರ್ಥ ಐತಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ನ ಆ ವಿಡಿಯೋದೊಳಗೆ ಮಾಡಿದ್ದೇನೆ ಅಲ್ಲೇ. ಟು ಬಿ ಎನ್ಫೋರ್ಸೇಬಲ್ ಬೈ ಲಾ ಆ್ಯಂಡ್ ಅಗ್ರಿಮೆಂಟ್ ಮಸ್ಟ್ ಸ್ಯಾಟಿಸ್ಫೈ ಸರ್ಟನ್ ಕಂಡೀಷನ್ಸ್. ಒಡಂಬಡಿಕೆಗಳು ಏನದಾವಲ್ಲ ಅವು ನ್ಯಾಯಸಮ್ಮತವಾಗಿ ಜಾರಿಗೊಳಿಸಬೇಕು ಅಂತಂದ್ರೆ ಕೆಲವೊಂದಿಷ್ಟು ಷರತ್ತುಗಳದಾವಲ್ಲೇ. ಸರ್ಟನ್ ಕಂಡೀಷನ್ ಇಟ್ ಹ್ಯಾಸ್ ಟು ಫುಲ್ಫಿಲ್ ಟು ಬಿಕಮ್ ಅ ಕಾಂಟ್ರಾಕ್ಟ್. ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗ್ಬೇಕನ್ನೋದೈತಿ ಅಂತಂದ್ರೆ ಕೆಲವೊಂದಿಷ್ಟು ಷರತ್ತುಗಳನ್ನು ಅದು ಪೂರ್ಣಗೊಳಿಸ್ಬೇಕು ಅಂತ ಹೇಳ್ತೇವೆ. ದೀಸ್ ಕಂಡೀಷನ್ಸ್ ಆರ್ ಕಾಲ್ಡ್ ಆಸ್ ಎಸೆನ್ಸಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ಎಸೆನ್ಸಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದ್ರೆ ಏನು ಹೇಳ್ತೇವಿ, ಆ ಕಂಡೀಷನ್ಸ್ ಏನದಾವಲ್ಲ ಅವನ್ನ ನಾವು ಏನಂತೇವಿ ಅಂತಂದ್ರೆ ಎಸೆನ್ಸಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳಾಕತ್ತೇವಿ. ದ ಎಸೆನ್ಸಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಆರ್ ಲೇಡ್ ಡೌನ್ ಇನ್ ಸೆಕ್ಷನ್ 10. ದೀಸ್ ಆರ್ ಲೇಡ್ ಡೌನ್ ಇನ್ ದ ಸೆಕ್ಷನ್ 10 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಏನು ಈ ಅವಶ್ಯಕತೆಗಳು ಏನದಾವಲ್ಲ ಸೆಕ್ಷನ್ 10 ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೈತಿ. ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್ ಇಫ್ ದೇ ಆರ್ ಮೇಡ್ by the free consent of the parties competent to the contract for a lawful consideration with lawful object and are not expressly declared to be void ಅಂತ. ಸೆಕ್ಷನ್ 10 ಏನು ಎಕ್ಸ್ಪ್ಲನೇಷನ್ ಮಾಡಾಕತ್ತೈತಿ ಅಂತಂದ್ರೆ all agreements are contracts if they are made by the free consent ಮುಕ್ತ ಮನಸ್ಸಿನಿಂದ, ಮುಕ್ತ ಮತ್ತು ನಿಷ್ಕಪಟ ಸಮ್ಮತಿಯಿಂದ ಅಂತ ಹೇಳ್ತೇವೆ, ಆಫ್ ದ ಪಾರ್ಟೀಸ್ ಕಂಪಿಟೆಂಟ್ ಟು ಕಾಂಟ್ರಾಕ್ಟ್ ಒಪ್ಪಂದಕ್ಕೆ ಅರ್ಹರಾದ ವ್ಯಕ್ತಿಗಳಿಂದ, ಫಾರ್ ಅ ಲಾಫುಲ್ ಕನ್ಸಿಡರೇಷನ್ ನ್ಯಾಯಸಮ್ಮತ ಪ್ರತಿಫಲ ಹೊಂದಿ, ಆ್ಯಂಡ್ ವಿತ್ ಅ ಲಾಫುಲ್ ಆಬ್ಜೆಕ್ಟ್ ನ್ಯಾಯಬದ್ಧ ಉದ್ದೇಶವನ್ನು ಹೊಂದಿರಬೇಕು, and are not expressly declared to be void. ಅಣೂರ್ಜಿತವೆಂದು
ಘೋಷಿಸಲ್ಪಡದ ಒಡಂಬಡಿಕೆಗಳಾಗಿರಬೇಕು ಅಂತ ಹೇಳಿ ಹೇಳ್ತೈತಲ್ಲಿ. ಸೆಕ್ಷನ್ 10 ಪ್ರಕಾರ ಏನು ಹೇಳಾಗತ್ತೈತಿ ಅಂತಂದ್ರೆ ಎಲ್ಲ ಒಂದು ಮುಕ್ತ ಮತ್ತು ನಿಷ್ಕಪಟ ಸಮ್ಮತಿ ಇರಬೇಕು. ಎರಡನೇದೇನು ಅಂತಂದ್ರೆ ಕಂಪಿಟೆಂಟ್ ಪಾರ್ಟೀಸ್ ಇರಬೇಕು. ಮೂರನೇದು ಲಾಫುಲ್ ಕನ್ಸಿಡರೇಷನ್, ಲಾಫುಲ್ ಆಬ್ಜೆಕ್ಟ್ ಇರಬೇಕು. ಆಮೇಲೆ ದ ಅಗ್ರಿಮೆಂಟ್ ಶುಡ್ ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ ಟು ಬಿ ವೈಲ್ಡ್ ಅಂತ ಹೇಳಿ ಹೇಳ್ತೇವೆ. ದೀಸ್ ಎಸೆನ್ಷಿಯಲ್ಸ್ elements of valid contract as laid down in section 10 of the Indian Contract Act 1872 are as follows. ಇದರ ಎಕ್ಸ್ಪ್ಲನೇಷನ್ ಏನೈತಿ ಅಂದ್ರೆ ಸೆಕ್ಷನ್ 11 ಒಳಗಾಗೈತಿ. ಸೆಕ್ಷನ್ 10 ಒಳಗ ಈ ಡೆಫಿನೇಷನ್ ಅಷ್ಟ ಕೊಡ್ತೈತೆ. ಅದರಲ್ಲಿ ಏನೇನು ಕಂಟೆಂಟ್ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳಾಕತ್ತೈತಿ. ಆದ್ರೆ ಯಾವ್ಯಾವ ಎಸೆನ್ಷಿಯಲ್ಸ್ ಅದಾವ ಅನ್ನೋದನ್ನ ಮಾತ್ರ ಏನೈತಿ ಅಂದ್ರೆ ಸೆಕ್ಷನ್ 11 ಒಳಗೆ ಎಕ್ಸ್ಪ್ಲನೇಷನ್ ಕೊಡಾಕತ್ತದಲ್ಲೇ. ಸೆಕ್ಷನ್ 11 ಒಳಗ ಎಕ್ಸ್ಪ್ಲನೇಷನ್ ಕೊಡಾಕತ್ತೈತಿ. ಸೊ ಲೆಟ್ ಅಸ್ ನೋ ವಿಚ್ ಆರ್ ದೋಸ್ ಎಸೆನ್ಷಿಯಲ್ಸ್. ಆ ಎಸೆನ್ಷಿಯಲ್ಸ್ ಯಾವ್ಯಾವ ಅದಾವ ಅಂತ ಹೇಳಿ ನೋಡೋಣ. ದೇರ್ ಮಸ್ಟ್ ಬಿ 2 ಪಾರ್ಟೀಸ್. 2 ಪಕ್ಷಗಳಿರಬೇಕು. ಪಕ್ಷಗಳು ಅಥವಾ ಕಕ್ಷಿಗಳು ಅಥವಾ ಇಬ್ಬರು ವ್ಯಕ್ತಿಗಳು ಇರಬೇಕು ಅಂತ ಹೇಳಿ ಹೇಳ್ತೇವೆ. ದೇರ್ ಮಸ್ಟ್ ಬಿ 2 ಪಾರ್ಟೀಸ್. ಇಬ್ಬರು ವ್ಯಕ್ತಿಗಳು ಇರಬೇಕು. ಆಫರ್ ಆ್ಯಂಡ್ ಎಕ್ಸೆಪ್ಟೆನ್ಸ್. ಪ್ರಸ್ತಾಪ ಇರಬೇಕು, ಹಂಗ ಒಪ್ಪಿಗೆನೂ ಇರಬೇಕು. ಪ್ರಸ್ತಾಪಕ್ಕೆ ಒಪ್ಪಿಗೆನೂ ಇರಬೇಕು. ನೆಕ್ಸ್ಟ್, ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್. ಆ ಇಬ್ಬರು ವ್ಯಕ್ತಿಗಳು ನ್ಯಾಯಬದ್ಧ ಸಂಬಂಧವನ್ನು ಸೃಷ್ಟಿಸುವ ಉದ್ದೇಶವನ್ನ ಹೊಂದಿರಬೇಕು. ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್ ಅಂದ್ರೆ ಆ 2 ಪಕ್ಷಗಳು ಏನದಾವಲ್ಲ ಅವು ನ್ಯಾಯಬದ್ಧ ಸಂಬಂಧವನ್ನು ಸೃಷ್ಟಿಸುವ ಉದ್ದೇಶವನ್ನ ಹೊಂದಿರಬೇಕು. ಲಾಫುಲ್ ಕನ್ಸಿಡರೇಷನ್. ಇಬ್ಬರು ಪಕ್ಷಗಳಿಗೆ ಬರ್ತಕ್ಕಂತಹ ಪ್ರತಿಫಲ ನ್ಯಾಯಸಮ್ಮತ ಆಗಿರಬೇಕು. ಪ್ರತಿಫಲ ಏನೈತಿ ನ್ಯಾಯಸಮ್ಮತ ಆಗಿರಬೇಕು. ಆ 2 ಪಕ್ಷಗಳ ಅರ್ಹತೆ ಏನೈತಿ, ಆ ವ್ಯಕ್ತಿಗಳು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಅರ್ಹರಾದ ವ್ಯಕ್ತಿಗಳಿರಬೇಕು. ಅದನ್ನ ನಾವೇನಂತ ಹೇಳ್ತೇವೆ ಅಂದ್ರೆ ಕೆಪಾಸಿಟಿ ಆಫ್ ಪಾರ್ಟೀಸ್ ಅಂತ ಹೇಳ್ತೇವೆ. ಅರ್ಹರಾದ ವ್ಯಕ್ತಿಗಳು ಅಂತ ಹೇಳಿ ಹೇಳ್ತೇವೆ. ಅರ್ಹರಾದ ವ್ಯಕ್ತಿಗಳು ಅಂತ ಹೇಳಿ ಹೇಳ್ತೇವೆ. ಓಕೆ. ಸೊ ನೆಕ್ಸ್ಟ್ ಏನು ಹೇಳ್ತೇವೆ ಅಂತಂದ್ರೆ ಫ್ರೀ ಕನ್ಸೆಂಟ್ ಅಂತ ಹೇಳಿ ಹೇಳ್ತೇವೆ. ಮುಕ್ತ ಮನಸ್ಸು ಅಂತ ಹೇಳಿ ಹೇಳ್ತೇವೆ. ಮುಕ್ತ ಮತ್ತು ನಿಷ್ಕಪಟ ಜೆನ್ಯೂನ್ ಕನ್ಸೆಂಟ್ ಅಂತ ಹೇಳ್ತೇವೆ. ಬರೀ ಫ್ರೀ ಕನ್ಸೆಂಟ್ ಅಂತ ಹೇಳಂಗಿಲ್ಲ, ಜೆನ್ಯೂನ್ ನಿಷ್ಕಪಟ ಸಮ್ಮತಿ ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್, ಲಾಫುಲ್ ಆಬ್ಜೆಕ್ಟ್. ನ್ಯಾಯಸಮ್ಮತ ಉದ್ದೇಶವನ್ನ ಒಳಗೊಂಡಿರಬೇಕು. ನ್ಯಾಯಸಮ್ಮತ ಉದ್ದೇಶವನ್ನ ಒಳಗೊಂಡಿರಬೇಕಂತ ಹೇಳ್ತೇವೆ. ಲಾಫುಲ್ ಆಬ್ಜೆಕ್ಟ್ಕ ನ್ಯಾಯಸಮ್ಮತ ಉದ್ದೇಶವನ್ನ ಒಳಗೊಂಡಿರಬೇಕು. ನೆಕ್ಸ್ಟ್, ಸರ್ಟನಿಟಿ ಆಫ್ ಮೀನಿಂಗ್ ಅಂತ ಹೇಳ್ತೇವೆ. ನಿಸ್ಸಂದೇಹವಾದ ನಿರ್ವಹಣೆ ಆಗಬೇಕು. ಒಡಂಬಡಿಕೆಯ ನಿಸ್ಸಂದೇಹವಾದ ನಿರ್ವಹಣೆ ಆಗಿರಬೇಕು. ಅಲಾಂಗ್ ವಿತ್ ದ್ಯಾಟ್ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಶುಡ್ ಬಿ ದೇರ್. ಫಾರ್ ದ ಕಾಂಟ್ರಾಕ್ಟ್. ಒಪ್ಪಂದ ಸಾಧ್ಯವಾಗುವ ನಿರ್ವಹಣೆಯನ್ನು ಹೊಂದಿರಬೇಕು. Along with that, not declared to be void or illegal. Not declared as to be void or illegal. ಅನೂರ್ಜಿತ ಮತ್ತು ಅಕ್ರಮ ಒಪ್ಪಂದವಾಗಿರಬಾರದು. ಅನೂರ್ಜಿತ ಎಂದು ಘೋಷಿಸಲ್ಪಟ್ಟಿರಬಾರದು. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಅನೂರ್ಜಿತ ಅಂತ ಹೇಳಿ ಘೋಷಿಸಲ್ಪಟ್ಟಿರಬಾರದು ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್, ಲೀಗಲ್ ಫಾರ್ಮ್ಯಾಲಿಟೀಸ್. ನ್ಯಾಯಬದ್ಧ ಕ್ರಮಗಳನ್ನು ಪೂರೈಸಿರಬೇಕು. ಕಾನೂನುಬದ್ಧ ನ್ಯಾಯಬದ್ಧ ಕ್ರಮಗಳನ್ನು ಅದು ಒಳಗೊಂಡಿರಬೇಕು ಅಂತ ಹೇಳ್ತೇವೆ. ಆಲ್ ಟುಗೆದರ್ ಇನ್ ಸಮ್ ಆಫ್ ದ ಬುಕ್ಸ್ ಯು ಡೋಂಟ್ ಹ್ಯಾವ್ ದಿಸ್ ಪಾಯಿಂಟ್ ಆ್ಯಂಡ್ ದೀಸ್ ಬೋತ್ ಪಾಯಿಂಟ್ಸ್ ಆರ್ ಕ್ಲಬ್ಡ್. ಏನಾದರೂ ಸುದೇಕ ಒಂದು 10 ಪಾಯಿಂಟ್ಸ್ ಅಲ್ಲಿ ಏನೈತಿ ಅಂತಂದ್ರೆ ಎಸೆನ್ಷಿಯಲ್ಸ್ ಒಳಗೆ ಮಾಡ್ತೇವೆ. ಇದನ್ನ ಏನೈತಿ ದೇರ್ ಮಸ್ಟ್ ಬಿ 2 ಪಾರ್ಟೀಸ್ ಏನೈತಲ್ಲ ಅದನ್ನ ಆಫರ್ ಆ್ಯಂಡ್ ಎಕ್ಸೆಪ್ಟೆನ್ಸ್ ಒಳಗೆ ಇನ್ಕ್ಲೂಡ್ ಮಾಡಿರ್ತಾರೆ. ಆಲ್ ಟುಗೆದರ್ ಐ ಹ್ಯಾವ್ ಮೇಡ್ 11 ಪಾಯಿಂಟ್ಸ್ ಹಿಯರ್.
11 ಪಾಯಿಂಟ್ಸ್ ಅನ್ನ ನಾನು ಮಾಡಿದ್ದೀನಿ. ದೇರ್ ಮಸ್ಟ್ ಬಿ 2 ಪಾರ್ಟೀಸ್, ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಇರಬೇಕು, ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್ ಇರಬೇಕು, ಲಾಫುಲ್ ಕನ್ಸಿಡರೇಷನ್ ಇರಬೇಕು, ಕೆಪಾಸಿಟಿ ಆಫ್ ಪಾರ್ಟೀಸ್ ಇರಬೇಕು, ಫ್ರೀ ಕನ್ಸೆಂಟ್ ಇರಬೇಕು, ಲಾಫುಲ್ ಆಬ್ಜೆಕ್ಟ್, ಸರ್ಟೆನಿಟಿ ಆಫ್ ಮೀನಿಂಗ್, ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ನಾಟ್ ಡಿಕ್ಲೇರ್ಡ್ ಟು ಬಿ ವೈಡ್ ಆರ್ ಇಲ್ಲೀಗಲ್ ಆ್ಯಂಡ್ ಲೀಗಲ್ ಫಾರ್ಮ್ಯಾಲಿಟೀಸ್. ಈ ಇಷ್ಟು ಪಾಯಿಂಟ್ಸ್ ಅದಾವಂತ ಹೇಳೋದ್ರ ಉದ್ದೇಶ ಏನು, ನಿಮಗೆ ನೆನಪಿಟ್ಕೊಳ್ಳೋಕೆ ಈಸಿ ಆಗತ್ತಾ. ಓಕೆ, ಇದನ್ನು ನೆನಪಿಟ್ಕೊಳ್ಳೋಕೆ ಈಸಿ ಆಗತ್ತಾ. ಸೊ ದೇರ್ ಮಸ್ಟ್ ಬಿ 2 ಪಾರ್ಟೀಸ್ ಅಂತ ಹೇಳಾಗತ್ತೇವೆ ನಾವೆಲ್ಲ. ಕಾಂಟ್ರಾಕ್ಟ್ಗೆ ಏನೈತಿ, ದೇರ್ ಮಸ್ಟ್ ಬಿ 2 ಪಾರ್ಟೀಸ್ ಅಂತ ಹೇಳ್ತೇವೆ. ಒಪ್ಪಂದಕ್ಕೆ 2 ಪಕ್ಷಗಳು ಅಥವಾ 2 ಕಕ್ಷಿಗಳಿರಬೇಕು ಅಥವಾ 2 ವ್ಯಕ್ತಿಗಳು ಇರಬೇಕು ಅಂತ ಹೇಳಾಗತ್ತೇವೆ. An agreement is constituted by means of an offer by one party and acceptance of that offer by the other party ಅಂತ ಹೇಳ್ತೇವೆ. ಅಗ್ರಿಮೆಂಟ್ ಏನೈತಲ್ಲ, ಒಡಂಬಡಿಕೆ ಏನೈತಲ್ಲ, ಅದು ಏನನ್ನು ಒಳಗೊಂಡೈತಿ ಅಂತಂದ್ರ ಒಬ್ಬವ ಪ್ರಸ್ತಾಪ ಮಾಡಾಕತ್ತಾನ, ಇನ್ನೊಬ್ಬವ ಅದನ್ನು ಒಪ್ಪಿಗೆಯನ್ನ ಸೂಚಿಸಾಕತ್ತಾನ, ಅವಾಗ ಅಗ್ರಿಮೆಂಟ್ ಕಂಪ್ಲೀಟ್ ಆಗತ್ತ. ದ್ಯಾಟ್ ಮೀನ್ಸ್ ಅಗ್ರಿಮೆಂಟ್ ಈಸ್ ಈಕ್ವಲ್ ಟು ಏನು ಹೇಳ್ತೇವಿ ಅಂತಂದ್ರ, ಅಗ್ರಿಮೆಂಟ್ ಈಸ್ ಈಕ್ವಲ್ ಟು ಆಫರ್ ಪ್ಲಸ್ ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೇವಿ. ಆಫರ್ ಪ್ಲಸ್ ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೇವಿ. ಇವು ಎರಡನ್ನೂ ಒಳಗೊಂಡಿರ್ಬೇಕದಲ್ಲೇ. ಒಡಂಬಡಿಕೆ ಏನೈತಲ್ಲ, ಪ್ರಸ್ತಾಪವನ್ನು ಮತ್ತು ಒಪ್ಪಿಗೆಯನ್ನು ಎರಡನ್ನೂ ಒಳಗೊಂಡಿರಬೇಕು. ಈಗ ಹೆಂಗೈತಿ ಅಂತಂದ್ರ, ಇಫ್ ಐ ವಾಂಟ್ ಟು ಸೆಲ್ ಮೈ ಬೈಕ್, ಐ ಆಮ್ ಸೇಯಿಂಗ್ ಇಟ್ ಟು ಅನದರ್ ಪರ್ಸನ್, ಟು ಮೈ ಫ್ರೆಂಡ್. ನನಗೆ ನನ್ನ ಒಂದು ವೆಹಿಕಲ್ ಏನೈತಿ ಅಂತಂದ್ರೆ 2 ವೀಲರ್ ಏನೈತಿ ಮಾರಾಟ ಮಾಡ್ತೇನೆ ಅಂತ ಹೇಳಾಕತ್ತೇನಿ. ಮಾರಾಟ ಮಾಡ್ತೇನೆ ಅನ್ನೋ ಇಚ್ಛೆನ ಹೇಳಾಕತ್ತೇನಿ. ವೆದರ್ ಐ ಆಮ್ ಆಫರಿಂಗ್ ಇಟ್. ಆಫರ್ ಯಾವಾಗ ಆಗ್ತೈತಿ, ಯಾವಾಗ ಆ ಎದುರಿಗಿನ ವ್ಯಕ್ತಿ ತಗೊಳ್ಳೋ ಇಚ್ಛೆಯನ್ನು ವ್ಯಕ್ತಪಡಿಸಿರ್ತಾನೆ, ಹಂಗೆ ನಾನು ಮಾರಾಟ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸಿರ್ತೇನೆ. ಒಬ್ಬ ಸೆಕೆಂಡ್ ಪರ್ಸನ್ಗೆ ನಾ ಏನು ಮಾಡಾಕತ್ತೇನಿ ಅಂತಂದ್ರೆ, ನಾ ಹೇಳಾಕತ್ತೇನಿ ನನ್ನ ಸ್ಕೂಟರ್ ಮಾರಾಕೈತಿ ಅಂತೇಳಿ. ಅವ ಒಪ್ಕೋತಾನ, ನಾ ತಗೋತೇನಿ ಅಂತ ಹೇಳಿ ಅವ ಒಪ್ಕೋತಾನ. ನಾ ಆಫರ್ ಮಾಡಿದ್ನಿ, ಪ್ರಸ್ತಾಪ ಮಾಡಿದ್ನಿ, ಅವ ತನ್ನ ಒಪ್ಪಿಗೆಯನ್ನು ಸೂಚಿಸಿದ. ಇದು ಎರಡೂ ಕೂಡಿದ್ರೆ ಅಷ್ಟೇ ಅಗ್ರಿಮೆಂಟ್ ಆಕತಿ, ಒಡಂಬಡಿಕೆ ಆಗ್ತತಿ. ಯಾವಾಗ ನಾ ಅದನ್ನು ಮಾರ್ತೇನಿ, ಅವ ಅದ್ರ ಬೆಲೆಯನ್ನ ಕೊಡ್ತಾನೆ ನನಗೆ, ಅವಾಗ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗತ್ತ, ಲೀಗಲಿ ಎನ್ಫೋರ್ಸೇಬಲ್ ಅಂತ ಹೇಳ್ತೇವಿ. ಸೊ ಅದಕ್ಕೆ ಏನು ಹೇಳ್ತೇವಿ ಅಂತಂದ್ರೆ, 2 ವ್ಯಕ್ತಿಗಳಿರಬೇಕು. ಆ್ಯನ್ ಅಗ್ರಿಮೆಂಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ by means of an offer by one party and an acceptance of that offer by the other party ಅಂತ ಹೇಳ್ತೇವೆ. That means there must be plurality of the parties for a valid contract. ವ್ಯಾಲಿಡ್ ಕಾಂಟ್ರಾಕ್ಟ್ಗೆ 2 ಅಥವಾ 2ಕ್ಕಿಂತ ಹೆಚ್ಚು ಪಾರ್ಟಿಗಳು ಇರಬೇಕು, ಪಕ್ಷಗಳಿರಬೇಕು ಅಂತ ಹೇಳ್ತೇವೆ. ಐ ಕಾಂಟ್ ಡೂ ಕಾಂಟ್ರಾಕ್ಟ್ ಬೈ ಮೈ ಸೆಲ್ಫ್. ಅಗ್ರಿಮೆಂಟ್ ನಾನು ಮಾಡಂಗಿಲ್ಲ, ನನ್ನ ಗಾಡಿ ನಾನು ಮಾರ್ಕೊಳ್ಳಂಗಿಲ್ಲ, ನನ್ನ ಆಸ್ತಿ ನಾನು ಮಾರ್ಕೊಳ್ಳಂಗಿಲ್ಲ, ನನ್ನ ಹೊಲ ನಾನು ಮಾರ್ಕೊಳ್ಳಂಗಿಲ್ಲ, ನನ್ನ ಒಂದು ಮನೆಯನ್ನು ನಾನು ಖರೀದಿ ಹಾಕ್ಕೊಳ್ಳಂಗಿಲ್ಲ. ಸೊ ಏನಾಗ್ತೈತಿ ಅಂತಂದ್ರೆ, ಇನ್ನೊಂದು ಪಕ್ಷ ಬೇಕಾಗ್ತೈತಿ, 2 ಅಥವಾ 2ಕ್ಕಿಂತ ಹೆಚ್ಚು ಪಾರ್ಟಿ ಅಲ್ಲಿ ಬೇಕಾಗ್ತೈತಿ ಟು ಕಾನ್ಸ್ಟಿಟ್ಯೂಟ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ವ್ಯಾಲಿಡ್ ಕಾಂಟ್ರಾಕ್ಟ್ ಕಾನ್ಸ್ಟಿಟ್ಯೂಟ್ ಮಾಡಕ್ಕೆ ಇದು ಕಂಪಲ್ಸರಿ ಐತೆ ಅಂತ ಹೇಳ್ತೇವೆ. ಇನ್ ಅದರ್ ವರ್ಡ್ಸ್, ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ 2 ಪಾರ್ಟೀಸ್ ಫಾರ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್, ಒನ್ ಟು ಮೇಕ್ ಆನ್ ಆಫರ್. ಯಾಕಂತಂದ್ರೆ ಒಬ್ಬ ಪ್ರಸ್ತಾಪ ಮಾಡಬೇಕಾ ಆ್ಯಂಡ್ ಅದರ್ ಟು ಎಕ್ಸೆಪ್ಟ್ ದ್ಯಾಟ್ ಆಫರ್. ಇನ್ನೊಬ್ಬ ವ್ಯಕ್ತಿ ಅದನ್ನು ಹ್ಞೂ ಅನ್ನಬೇಕು. ನನ್ನ ಪ್ರಾಪರ್ಟಿಯನ್ನು, ನನ್ನ ಹೊಲವನ್ನು ನಾನು ಮಾರಾಟ ಮಾಡಾಕತ್ತೇನಿ, ನನ್ನ ಸ್ಕೂಟರ್ನ ಮಾರಾಟ ಮಾಡ್ತೇನೆ ಅನ್ನೋ ಶಬ್ದ ಯೂಸ್ ಮಾಡಾಕತ್ತೇನಿ ಅಂತಂದ್ರೆ, ಎದುರಿಗಿನ ವ್ಯಕ್ತಿ ಅದನ್ನು ಕೊಂಡ್ಕೊಳ್ಳೋ ಇರಬೇಕು. ನಂದು ನಾನು ಅದನ್ನು ಕೊಂಡ್ಕೊಳ್ಳೋಕೆ ಬರಂಗಿಲ್ಲ, ನಂದು ನಾನು ಖರೀದಿ ಹಾಕ್ಕೊಳಕ್ಕೆ ಬರಂಗಿಲ್ಲ. ಮಾರಾಟ ಯಾವಾಗ ಆಗ್ತೈತಿ, ಇಟ್ ಈಸ್ ಎಕ್ಸ್ಚೇಂಜ್ ಟು ಅನದರ್ ಪರ್ಸನ್. ಅದಕ್ಕೆ 2 ವ್ಯಕ್ತಿಗಳು ಬೇಕು ಅಂತ ಹೇಳ್ತೇವೆ. ಇಟ್ ಈಸ್ ಫಸ್ಟ್ ಎಸೆನ್ಷಿಯಲ್ ಆಫ್ ಕಾಂಟ್ರಾಕ್ಟ್. ಒಪ್ಪಂದದ ಮೊದಲ ಅವಶ್ಯಕತೆ ಅಂತ ಹೇಳ್ತೇವೆ. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ಆಫರ್ ಆ್ಯಂಡ್ ಎಕ್ಸೆಪ್ಟೆನ್ಸ್. ಆಫರ್ ಮತ್ತು ಎಕ್ಸೆಪ್ಟೆನ್ಸ್ ಅನ್ನುವ ಒಂದು ಏನು ಕಂಡೀಷನ್ ಐತಿ ಅದನ್ನು ಎಕ್ಸ್ಪ್ಲನೇಷನ್ ಕೊಡಾಕತ್ತೇನಿ. ಅದರ ಜೋಡಿನ ಏನೈತಿ ಅಂತಂದ್ರೆ, ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್. ದೇರ್ ವಿಲ್ ಬಿ ಅ ಸ್ಮಾಲ್ ವಿಡಿಯೋಸ್ ಆನ್ ದೀಸ್ ಪಾಯಿಂಟ್ಸ್. ಸೊ ಸ್ವಲ್ಪ ಸೀರೀಸ್ ಬರ್ತಾವ, ಒಂದು 3 ರಿಂದ 4 ವಿಡಿಯೋಸ್ ಬರ್ಬೋದಲ್ಲೇ, ಅಂದ್ರೆ ನನಗೆ ಪೂರ್ಣ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗತ್ತಲ್ಲೇ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನೈತಿ ಅಂತಂದ್ರೆ, ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್
ಸಾರಿ ಆಫರ್ ಆ್ಯಂಡ್ ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಏನೈತಿ, ಆಫರ್ ಆ್ಯಂಡ್ ಎಕ್ಸೆಪ್ಟೆನ್ಸ್, ಪ್ರಸ್ತಾಪ ಮತ್ತು ಒಪ್ಪಿಗೆ ಅಂತ ಹೇಳಾಕತ್ತೇವೆ. ಪ್ರಸ್ತಾಪ ಮತ್ತು ಒಪ್ಪಿಗೆ ಅಂತ ಹೇಳ್ತೇವೆ. There must be two parties to an agreement. That is, one party making the offer and the other party accepting it. ಇದು ನಾವು ಹಿಂದಿನ ಪಾಯಿಂಟ್ ಒಳಗೆ ನೋಡಿದ್ದೀವಿ. The terms of the offer must be two parties to an agreement. One party making the offer and other party accepting it. The terms of the offer must be definite. Offer ಹೆಂಗಿರಬೇಕು ಅಂತಂದ್ರ ನಿಶ್ಚಿತ ಇರಬೇಕು, ಡೆಫಿನೆಟ್ ಇರಬೇಕು. ಆ್ಯಂಡ್ ದ acceptance ಆಫ್ ದ ಆಫರ್ ಮಸ್ಟ್ ಬಿ ಅಬ್ಸಲ್ಯೂಟ್ ಆ್ಯಂಡ್ ಅನ್ಕಂಡೀಷನಲ್. ಯಾವಾಗ ಒಪ್ಪಿಗೆಯನ್ನು ಸೂಚಿಸಾಕ್ತಾರಲ್ಲ, ಷರತ್ತು ರಹಿತವಾಗಿರಬೇಕು ಮತ್ತು ನಿಸ್ಸಂದೇಹವಾಗಿರಬೇಕು. ಒಪ್ಪಿಗೆ ಹೆಂಗಿರಬೇಕು, ನಿಸ್ಸಂದೇಹ ಮತ್ತು ಷರತ್ತು ರಹಿತವಾಗಿರಬೇಕು. ಹಂಗ ಪ್ರಸ್ತಾಪ ಹೆಂಗಿರಬೇಕು, ಅದು ಡೆಫಿನೆಟ್ ಇರಬೇಕು, ನಿಶ್ಚಿತ ಇರಬೇಕು ಅಂತ ಹೇಳ್ತೇವೆ. ದ ಎಕ್ಸೆಪ್ಟೆನ್ಸ್ ಮಸ್ಟ್ ಆಲ್ಸೋ ಬಿ ಅಕಾರ್ಡಿಂಗ್ ಟು ದ ಮೋಡ್ ಪ್ರಿಸ್ಕ್ರೈಬ್ಡ್ ಆ್ಯಂಡ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಟು ದ ಆಫರರ್. ಈಗ ಆಫರರ್ ಏನದಾನಲ್ಲ, ಅವಂಗ ಒಪ್ಪಿಗೆಯನ್ನು ಸೂಚಿಸೋದು ಯಾರಿಗೂ ಒಪ್ಪಿಗೆ ನಾನು ನನ್ನ ಗಾಡಿ ಮಾರಾಟ ಮಾಡಾಕತ್ತೀನಿ ಅಂತ ಹೇಳಿದ ಹೊತ್ನಾಗ ಒಪ್ಪಿಗೆ ನನಗೆ ಬಂದು ತಿಳಿಬೇಕದು. ಓಕೆ, ಅದು ನನಗೆ ಕಮ್ಯುನಿಕೇಟ್ ಆಗಿರಬೇಕು, ಆ ವಿಷಯ ನನಗೆ ಕಮ್ಯುನಿಕೇಟ್ ಆಗಿರಬೇಕು. acceptance must also be according to the mode. ಯಾವ ರೀತಿಯಾಗಿ ಒಪ್ಪಿಗೆಯನ್ನು ಸೂಚಿಸ್ಬೇಕಂತ ಹೇಳಿರ್ತೈತಿ ಅದೇ ರೀತಿ ಒಳಗನ ಒಪ್ಪಿಗೆಯನ್ನು ಸೂಚಿಸ್ಬೇಕಲ್ಲೇ. ಸಾರಿ. ಸೊ the acceptance must also be according to the mode. ಒಪ್ಪಿಗೆ ಯಾವ ರೀತಿಯಲ್ಲ ಕೇಳಿದಂಗಿರ್ತೈತಿ ಅದೇ ರೀತಿ ಒಳಗಿರಬೇಕು. ರಿಟರ್ನ್ ಅಂದ್ರೆ ರಿಟರ್ನ್ ಇರಬೇಕು, ಫೋನ್ ಮುಖಾಂತರ, ಮೇಲ್ ಮಾಡಂದ್ರೆ ಮೇಲ್ ಇರಬೇಕು, ಲೆಟರ್ ಅಂದ್ರೆ ಲೆಟರ್ದೊಳಗಿರಬೇಕು. ಹಂಗನ ಅದ ಒಂದು ಸಂಪರ್ಕ ಸಾಧನವನ್ನು ಉಪಯೋಗ ಮಾಡಿರಬೇಕು ಅಂತ ಹೇಳ್ತೇವೆ. ಆಫರ್ ಆ್ಯಂಡ್ ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೇವಲ್ಲೇ. ಆಫರ್ ಆ್ಯಂಡ್ ಪ್ರಸ್ತಾಪ ಮತ್ತು ಒಪ್ಪಿಗೆಯನ್ನು ಒಳಗೊಂಡಿರಬೇಕು ಯಾವುದ ಒಪ್ಪಂದ ಆದ್ರೂ ಅಂತ ಹೇಳ್ತೇವೆ. So their next is intention to create legal relationship, which I am explaining in my next video. Please like, share, subscribe my channel.